ಎಲ್ಲದನ್ನೂ ಒಂದು ವಿಷಯನೇ ಅತಿ ಹೆಚ್ಚಾಗಿ ತಗೊಂಡ್ರಿ ಅಂತ ಅವ್ರು ಹೇಳ್ತಾರೆ. ಅತಿಯಾದ ಪ್ರೀತಿ ಏನಾಗುತ್ತೆ, ಮುಂದೆ ಮಾರಕ ಆಗುತ್ತೆ. ಯಾರೋ ಒಬ್ರು ತಪ್ಪು ಮಾಡ್ತಿರ್ತೀರ, ಅತಿಯಾಗಿ ಮುದ್ದು ಅತಿಯಾಗಿ ಪ್ರೀತಿ ಮಾಡಿ ನಾವು ಅದನ್ನ ಆ ಟೈಮಲ್ಲಿ ಡಿಫೆಂಡ್ ಮಾಡೋದಿಲ್ಲ, ಅದೇನಾಗುತ್ತೆ ಮನೆ ಹಂತಕ್ಕೂ ಅದು ವಿಷಯವಾಗಿ ಪರಿಣಮಿಸುತ್ತೆ. ಹಾಗಾಗಿ ಎವ್ರಿಥಿಂಗ್ ಇಸ್ ಪಾಯ್ಸನ್ ವೆನ್ ಇಟ್ ಎಕ್ಸೀಡ್ಸ್. ದಟ್ ಇಸ್ ದ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದಂತ ಒಂದು ಗಾದೆ ಮಾತಿನ ಅರ್ಥ. ಸೊ ಜಂಕ್ ಫುಡ್ ಅಂದ್ರೆ ಏನು, ಒಂದೇ ಒಂದು ಪೌಷ್ಟಿಕಾಂಶ ಇದೆ, ಅದರಿಂದ ಅಧಿಕ ಎನರ್ಜಿ ಸಿಗುತ್ತೆ, ಬಟ್ ಅದ್ರಲ್ಲಿ ಬೇರೆ ಯಾವ್ದು ಇರಲ್ಲ. ಈಗ ನೀವು ಬ್ರೆಡ್ ತಿಂದ್ರೆ ಕಾರ್ಬೋಹೈಡ್ರೇಟ್ ಇದೆ ಅಷ್ಟೇ, ಅದರಲ್ಲಿ ಬೇರೆ ನಿಮಗೆ ವಿಟಮಿನ್ ಬಿ ಆಗ್ಲಿ, ಬಿ12 ಆಗ್ಲಿ, ಬಿ6 ಆಗ್ಲಿ, ಪ್ರೋಟೀನ್ ಆಗ್ಲಿ, ಬೇರೆ ಯಾವ ಫೈಬರ್ ಪ್ರಾಡಕ್ಟ್ ಆಗ್ಲಿ ಯಾವ್ದು ಸಿಗಲ್ಲ. ಇದನ್ನ ಜಂಕ್ ಫುಡ್ ಅಂತ ಕರೀತಾರೆ. ನಥಿಂಗ್ ಬಟ್ ಏನಿದು ಪ್ರೋಸೆಸ್ಡ್ ಫುಡ್, ಏನಿದೆ ಪ್ರೋಸೆಸ್ಡ್ ಅಥವಾ ರಿಫೈನ್ಡ್ ಆಯಿಲ್ ಅಲ್ಲಿ ಪಾಶ್ಚೀಕರಿಸಿರ್ತಾರೆ. ದಿನಗಳಲ್ಲಿ ಅಂದ್ರೆ 100-150 ವರ್ಷ 200 ವರ್ಷ ಹೀಗೆ ಹೋದ್ರೆ 100 ವರ್ಷ ಬದುಕ್ತಿದ್ರು, 150 ವರ್ಷ ಬದುಕಿದ್ರು, 80 ವರ್ಷ ಬದುಕಿದ್ರು, ಈ ತರ ಎಲ್ಲ ನಾವು ಕೇಳಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಮನುಷ್ಯನ ಜೀವಿತಾವಧಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮನುಷ್ಯನ ಜೀವಿತಾವಧಿ 70 ವರ್ಷಕ್ಕೆ ಲಿಮಿಟೇಷನ್ ಆಗಿದೆ. 30 ವರ್ಷ ಕಳ್ಕೊಂಡ್ಬಿಟ್ಟಿದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. 35 ವರ್ಷ ಬಂದ್ರೆ ಆಲ್ರೆಡಿ ಒಂದು ಅರ್ಧ ವಯಸ್ಸು ಆಯ್ತು ಅಂತ, ಇನ್ನು ಉಳಿದಿರೋದು 35 ವರ್ಷ. ಆ 35 ವರ್ಷ ಸಾಕಿಸ್ಬೇಕಂದ್ರೆ ಸಾಕಷ್ಟು ಸಮಸ್ಯೆ ಇಟ್ಕೊಂಡು ಸಾಕಿಸ್ತಾನೆ. ಅವನಿಗೆ ಅನೇಕ ರೀತಿಯ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ, ಅನೇಕ ರೀತಿಯ ಮಾತ್ರೆಗಳನ್ನ ನುಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಧುನಿಕತೆ ಅಂತ ನಾವು ಹೋಗಿ ನಾವೆಲ್ಲ ಒಂದ್ ಕಡೆ ನಮ್ಮ ಜೀವಿತಾವಧಿನ ಕಳ್ಕೊಂತ ಇದೀವಿ. ಸೊ ಒಂದು ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಬೇಸಿಕ್ ಆಗಿ ನಮಗೆ ಬೇಕಾಗಿರೋದು ಒಂದು ವಸತಿ, ಒಳ್ಳೆ ಮನೆ ಇರಬೇಕು, ಕಂಫರ್ಟಬಲ್ ಆಗಿರೋಂಥದ್ದು, ಒಳ್ಳೆ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕು, ಒಳ್ಳೆ ಗಾಳಿ ಕುಡಿಬೇಕು, ಒಳ್ಳೆ ನೀರಿನ ಸೇವನೆ ಮಾಡಬೇಕು, ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಬೇಕಾದಂತ ಚಟುವಟಿಕೆಗಳನ್ನ ನಾವು ಜೀವನದಲ್ಲಿ ಅಳವಡಿಸಬೇಕು. ಹಾಗಾಗಿ ಹೆಲ್ತ್ಗೆ ತುಂಬಾ ಪ್ರಾಮುಖ್ಯತೆ ಇದೆ. ನಿಮ್ಗೆ ಹೆಲ್ತ್ ಇಲ್ಲ ಅಂದ್ರೆ ನೀವು ಸ್ಕೂಲಿಗೆ ಬರಕ್ಕಾಗುತ್ತಾ? ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಮಕ್ಕಳು ಬರ್ತಾರೆ, ಅವತ್ತಿನ ಪಾಠ ಪ್ರವಚನಗಳನ್ನ ಅಧ್ಯಾಪಕರು ಮಾಡ್ತಿರ್ತಾರೆ, ನೀವು ಹಿಂದೆ ಬೆಳಿತೀರಾ, ಮತ್ತೆ ಎಕ್ಸಾಮ್ ಫೇಸ್ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ಫೇಸ್ ಮಾಡಿದಾಗ ತಮಗೆ ಕಮ್ಮಿ ಅಂಕಗಳು ಬರ್ತವೆ. ಕಮ್ಮಿ ಅಂಕಗಳು ಬಂದಾಗ ನಿಮ್ ಸ್ಟ್ಯಾಂಡರ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಮುಂದೆ ಇದು ಯಾವ್ದು ಎಂತ ಯುಗ, ಇದು ಕಾಂಪಿಟೇಷನ್ ಯುಗ ತಾನೇ ಇದು. ಸೊ ಇದು ಬಹಳಷ್ಟು ಕಾಂಪಿಟೇಷನ್ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ವಿದ್ಯಾವಂತರಿಗೆ ಏನ್ ಕೊರತೆ ಇಲ್ಲ, ಆರ್ಥಿಕ ಸೌಲಭ್ಯಗಳು ದೇಶದಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ನಾವು ಈ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ನಾವು ಅಪ್ಡೇಟ್ ಇರ್ಬೇಕು. ಅಪ್ಡೇಟ್ ಇರ್ಬೇಕಂದ್ರೆ ಎಲ್ಲದರಲ್ಲೂ ನಾವು ಮನುಷ್ಯ ಆಗಿರ್ಬೇಕು. ಏನಾಗುತ್ತೆ, ಆರೋಗ್ಯ ಸರಿ ಇಲ್ಲ ಅಂದ್ರೆ ನೀವು ಸ್ಕೂಲಿಗೆ ಬರೋದಿಲ್ಲ, ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ, ಮುಂದೆ ಒಳ್ಳೆ ಉದ್ಯೋಗಗಳು ದೊರಕಲ್ಲ, ಮತ್ತೆ ಜೀವನ ಯಥಾಸ್ಥಿತಿ ನಾವು ಕೆಳಮಟ್ಟದಲ್ಲಿ ಮಧ್ಯಮ ವರ್ಗದಲ್ಲಿ ಜೀವಿಸಬೇಕು. 5 kg 50 kg ಆಗೋದು. ಕ್ವಾಲಿಟೇಟಿವ್ ಅಂದ್ರೆ ಬೆಳವಣಿಗೆ, ಸ್ಕಿಲ್ಸ್ ಯು ಅಡಾಪ್ಟೆಡ್, ದಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಚೈಲ್ಡ್ ನ್ಯೂಟ್ರಿಷನ್, ಓವರ್ ನಿಮ್ಗೆ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ಬಹಳ ಇಂಪಾರ್ಟೆಂಟ್. ಓವರ್ ನಿಮ್ಗೆ ಪ್ರಾಪರ್ ನ್ಯೂಟ್ರಿಷನ್ ಡ್ಯೂರಿಂಗ್ ದ ಚೈಲ್ಡ್ಹುಡ್ ಸೆಟ್ಸ್ ದ ಫೌಂಡೇಶನ್ ಆಫ್ ಲೈಫ್ ಲಾಂಗ್ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಈಗ ನೀವೇನ್ ಕಲಿತೀರಲ್ಲ ಒಂದು ಈಟಿಂಗ್ ಹ್ಯಾಬಿಟ್ಸ್, ಅದು ನಿಮ್ ಲೈಫ್ ಲಾಂಗ್ ಅದು ನಿಮ್ಮನ್ನ ಕಾಪಾಡುತ್ತೆ ಒಳ್ಳೆ ಹೆಲ್ತ್ ಇಟ್ಕೊಳ್ಳಿಕ್ಕೆ. ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂಟ್ರಿಷನ್ ನೀಡ್ಸ್ ಆಫ್ ಚಿಲ್ಡ್ರನ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಕ್ರೋನಿಕ್ ಡಿಸೀಸ್ ಲೇಟರ್ ಇನ್ ಲೈಫ್. ಸೊ ನೀವು ನ್ಯೂಟ್ರಿಷನ್ ನೀಡ್ಸ್ ಅರ್ಥ ಮಾಡ್ಕೊಂಡ್ರೆ ಹೋಗ್ತಾ ವಯಸ್ಸಾಗುತ್ತಾನೆ. ವಯಸ್ಸಾದ್ಮೇಲೆ ಬಾಡಿ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ, ಬಾಡಿ ಸ್ಪಂದಿಸೋದು ಚೇಂಜ್ ಆಗುತ್ತೆ. ಸೊ ನಾವು ಈಗಲಿಂದ ಆಹಾರ ಪದ್ಧತಿ ನಾವು ಒಳ್ಳೆ ರೀತಿ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೀರ್ಘಕಾಲದ ಕಾಯಿಲೆಗಳು ಬರೋಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಬರೀ ಪಾನಿಪುರಿ ತಿನ್ನದ ಅಥವಾ ಬರೀ ಚಾಕ್ಲೇಟ್ ತಿನ್ನದ, ಚಿಪ್ಸ್ ತಿನ್ನದ, ಕುರ್ಕುರೆ ತಿನ್ನದ ಅಲ್ಲ. ಸೊ ಕುರ್ಕುರೆ ಕೊಟ್ಟು ಚಿಪ್ಸ್ ಕೊಟ್ರೆ 10 ಪ್ಯಾಕೆಟ್ 5 ಪ್ಯಾಕೆಟ್ ಮುಗಿಸ್ಬಿಡ್ತೀರಾ. ಅದೇ ತರಕಾರಿ ಇದೆ, ಫ್ರೂಟ್ಸ್ ಇದೆ, ಒಳ್ಳೆ ಕಾಳಿಂದ ಮಾಡಿದ ಪಲ್ಯಗಳಿದೆ ತಿಂದ್ರಿ ಅಂದ್ರೆ ತಿಂತೀರಾ. ಎಷ್ಟು ಕಷ್ಟ ಪಡ್ಬೇಕು ನಾವು ಮನೆಯಲ್ಲಿ ನಿಮಗೆ ತಿನ್ಸ್ಲಿಕ್ಕೆ, ತುಂಬಾ ಕಷ್ಟ ಪಡ್ಬೇಕು. ಹಾಗಾಗಿ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಅದ್ರ ಎಲ್ಲದೂ ಇರಬೇಕು. ಸಮತೋಲಿತ ಆಹಾರ, ಒಂದು ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಎಲ್ಲದನ್ನು ನಾವು ಮಿಶ್ರಣ ಮಾಡಿ ತಿಂದಾಗ ಮಾತ್ರ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಅದರಿಂದ ನಮ್ಮ ದೇಹ ಸದೃಢವಾಗುತ್ತೆ. ಸೊ ನ್ಯೂಟ್ರಿಷನ್ ಇಸ್ ಅಬೌಟ್ ನಥಿಂಗ್ ಬಟ್ ಈಟಿಂಗ್ ಬ್ಯಾಲೆನ್ಸ್ ಡಯಟ್, ಸಮತೋಲಿತ ಆಹಾರ. ಸೊ ನ್ಯೂಟ್ರಿಯೆಂಟ್ ಅಂದ್ರೆ ಏನು? ನ್ಯೂಟ್ರಿಷನ್ ಅಂದ್ಮೇಲೆ ಅದ್ರಲ್ಲಿ ಏನಾದ್ರು ಒಂದು ಕೆಮಿಕಲ್ ಪ್ರಾಡಕ್ಟ್ ಇರ್ಬೇಕಲ್ಲ, ಅದನ್ನೇ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹ ಸರಿ